ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ದಿ ಫಸ್ಟ್ ಎಪಿಸಲ್ ಟು ದ ಥೆಸಲೋನಿಯನ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಇದೆ. ಸೆಕೆಂಡ್ ಕಮಿಂಗ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದು ಭಾಗ್ಯಕರವಾದಂಥ ಒಂದು ನಿರೀಕ್ಷೆ ಅಂತ ಹೇಳ್ಬಿಟ್ಟು ತೀತ 2ನೇ ಅಧ್ಯಾಯದಲ್ಲಿದೆ. ಆದ ಕಾರಣ ಭಾಗ್ಯಕರವಾದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗಬೇಕಲ್ಲ. ಆದ ಕಾರಣ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಎರಡನೇ ಬರುವಿಕೆಗಾಗಿ, ಅಂದರೆ ಕ್ರಿಸ್ತನ ಎರಡನೇ ಬರುವಿಕೆಗಾಗಿ 19 ಸಿದ್ಧತೆಗಳನ್ನು ನೋಡಿಕೊಳ್ಬೋದು. 19 ಪ್ರಿಪರೇಷನ್ಸ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ಈ 19 ಸಿದ್ಧತೆಗಳು, ಪ್ರಿಪರೇಷನ್ಸ್ ಏನಂತ ಹೇಳ್ಬಿಟ್ಟು ಒಂದೊಂದಾಗಿ ಬೇಗ ನೋಡಿಕೊಳ್ಳೋಣ. ಮೊದಲನೇದಾಗಿ ಪ್ಲೀಸಿಂಗ್ ಗಾಡ್, ದೇವರನ್ನು ಮೆಚ್ಚಿಸುವುದು. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರನ್ನು ಮೆಚ್ಚಿಸುವಂಥದ್ರ ಬಗ್ಗೆ ಇಲ್ಲಿ ಮಾತನಾಡಲಾಗಿದೆ. ಹೌದು, ಅದನ್ನು ಆತ್ಮಿಕ ತಂದೆಯಿಂದ ಈ ಆತ್ಮಿಕ ಮಗು ಅಥವಾ ಮಕ್ಕಳು ಕೇಳಿದ್ದಾರೆ ದೇವರನ್ನು ಮೆಚ್ಚಿಸುವ ವಿಷಯದಲ್ಲಿ. ಅದು ಬಂದು ಕ್ರಿಸ್ತನ ಬರುವಿಕೆಗೆ ಸಿದ್ಧತೆಯನ್ನು ಮಾಡುವಂಥದ್ದು. ಪ್ಲೀಸಿಂಗ್ ಗಾಡ್. ಎರಡನೇದಾಗಿ ಹೌದು, ನೋಯಿಂಗ್ ವರ್ಡ್, ವಾಕ್ಯ ತಿಳ್ಕೊಳ್ಳುವುದು. ಯಾಕಂತ ಹೇಳಿದರೆ 2ನೇ ವಚನದಲ್ಲಿ, ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯದ 2ನೇ ವಚನದಲ್ಲಿ, ನಾವು ಕರ್ತನಾದ ಯೇಸುವಿನ ಮೂಲಕ ನಿಮಗೆ ಕೊಟ್ಟ ಆಜ್ಞೆಗಳನ್ನು ನೀವು ತಿಳಿದವರಾಗಿದ್ದೀರಿ. ಯು ನೋ ದಿ ಕಮ್ಯಾಂಡ್. ದೇವರಿಂದ ಪಡ್ಕೊಂಡಂಥ ವಾಕ್ಯವನ್ನು ಸಂದೇಶವಾಗಿ ಆತ್ಮಿಕ ತಂದೆ ಮಕ್ಕಳಿಗೆ ಕೊಡುವಾಗ ಅದನ್ನು ಅವರು ತಿಳ್ಕೊಂಡ್ರಂತೆ, ವಾಕ್ಯ ತಿಳ್ಕೊಂಡ್ರು, ಅದನ್ನು ತಿಳಿದವರಾಗಿದ್ದರು. ಏನದಂತ ಫಾಲೋ ಮಾಡೋದು, ಹಿಂಬಾಲಿಸುವಂಥದ್ದು ಇನ್ನೊಂದು ಹಂತ, ಅನದರ್ ಲೆವೆಲ್, ಇನ್ನೊಂದು ಸ್ಟೇಜ್ ಅದು. ಆದರೆ ಈಗ ಅವರು ವಾಕ್ಯವನ್ನು ತಿಳ್ಕೊಂಡಿದ್ದಾರೆ. ಆದ ಕಾರಣ ನಿಮಗೆ ಕೊಟ್ಟ ಆಜ್ಞೆಗಳನ್ನು ನೀವು ತಿಳಿದವರಾಗಿದ್ದೀರಿ. ಈಗ ಆಜ್ಞೆಗಳಲ್ಲಿ ಒಂದೆರಡು ಹೇಳುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಅದು 3ನೇ ವಚನದಲ್ಲಿ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ, ನೀವು ಶುದ್ಧರಾಗಬೇಕು. ಯು ಮಸ್ಟ್ ಬಿ ಹೋಲಿ. ನೀವು ಪವಿತ್ರರಾಗಿರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಹಾಗಾದರೆ ಹೋಲಿನೆಸ್ ಈಸ್ ಎ ಕಮ್ಯಾಂಡ್, ಇಟ್ಸ್ ನಾಟ್ ಎನ್ ಆಪ್ಷನ್. ಆದ ಕಾರಣ ನಾವುಗಳು ಇದು ದೇವರ ಚಿತ್ತ ಎಂಬುದಾಗಿ ನಾವು ತಿಳ್ಕೊಂಡು ಅನೈತಿಕತೆಗೆ ದೂರವಾಗಿ ಇರತಕ್ಕದ್ದು. ಇದು ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ಶುದ್ಧರನ್ನಾಗಿ, ಸಿದ್ಧರನ್ನಾಗಿ ಮಾಡ್ತದೆ. 4ನೇದಾಗಿ ಎಚ್ಚರಿಕೆಯನ್ನು ಪಾಲಿಸುವುದು. ಆಜ್ಞೆಗಳನ್ನು ತಿಳ್ಕೊಳ್ಳುವಂಥದ್ದು ಅದು ಕ್ರಿಸ್ತನ ಎರಡನೇ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡ್ತದೆ. ಅಷ್ಟೇ ಅಲ್ಲ, ಎಚ್ಚರಿಕೆಯನ್ನು ನಾವು ವಹಿಸುವಂಥದ್ದು. ಟೇಕ್ ಹೀಡ್ ಟು ದ ವಾರ್ನಿಂಗ್ಸ್. ಯಾರು ಕೂಡ ಈ ವಿಷಯದಲ್ಲಿ, ಅಂದರೆ ದೇವರನ್ನು ಅರಿಯದವರು ಯಾವ ರೀತಿಯಾಗಿ ಜೀವಿಸ್ತಾರಲ್ಲ ಆ ರೀತಿಯಾಗಿ ಅನೈತಿಕ ವಿಷಯದಲ್ಲಿ ಯಾರೂ ಅತಿಕ್ರಮಿಸಿ ತನ್ನ ಸಹೋದರನನ್ನು ವಂಚಿಸದಿರಲಿ, ಮೋಸ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ದೇವರ ಒಂದು ಕಾರ್ಯ ನಡೀತಾ ಇದೆ ಅಂತ ತಿಳ್ಕೊಳ್ತಕ್ಕದ್ದು. ಯಾಕಂತ ಹೇಳಿದರೆ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಎಚ್ಚರಿಸುವ ಆತನಾಗಿದ್ದಾನೆ. ಯಾರ್ಯಾರನ್ನು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯಕ್ಕೆ ಬಂದರೆ
ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದು ನನಗೆ ಭಾಳ ಇಷ್ಟ ಅದು. ಯಾಕಂತ ಹೇಳಿದರೆ, ನಾನು ಯಾರನ್ನು ಪ್ರೀತಿಸ್ತೇನೋ, ಪ್ರಕಟಣೆ 3:19 ಯಾರನ್ನು ನಾನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು. ಹೌದು, ಪಶ್ಚಾತ್ತಾಪ ಪಡು. ಉತ್ಸುಕತೆಯಿಂದ, ಆಸಕ್ತಿಯಿಂದ ಪಶ್ಚಾತ್ತಾಪ ಪಡು. ಆದ ಕಾರಣ ದೇವರು ನಮಗೂ ಆ ಒಂದು ಪವಿತ್ರತೆಗಾಗಿ ಹಾರೈಸಿ ನಾವು ಎಚ್ಚರಿಕೆಯನ್ನು ವಹಿಸಿ ಕರ್ತನ ಬರುವಿಕೆಗಾಗಿ ನಾವುಗಳು ಶುದ್ಧರಾಗಿ ಸಿದ್ಧರಾಗಿ ಇರೋಣ. 5ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕ್ರಿಸ್ತನ 2ನೇ ಬರೋಣಕ್ಕೆ 14 ಸಿದ್ಧತೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಇವೆಲ್ಲ ಕೂಡ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿದೆ. 1 Thessalonians chapter 4:14 preparations for the second coming of Christ. 14 ಭಾಳ ಇದೆ, ಆದರೆ 14 ನಾವು 4ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 5ನೇ ಸಿದ್ಧತೆ ಏನಂತ ಹೇಳ್ಬಿಟ್ಟು ನೋಡುವಾಗ, ದೇವರು 7ನೇ ವಚನದಲ್ಲಿದೆ. ಅದು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ, ದೇವರು ನಮ್ಮನ್ನು ಅಶುದ್ಧತೆಗೆ ಕರೆಯದೆ ಶುದ್ಧತೆಗೆ ಕರೆದಿದ್ದಾನೆ. ಗಾಡ್ಸ್ ಕಾಲಿಂಗ್. ಹೌದು, ನಾನು ಕ್ರಿಸ್ತನ ಬರುವಿಕೆಗೆ ನಾನು ಸಿದ್ಧನಾಗಬೇಕಾದ್ರೆ ನಾನು ಶುದ್ಧನಾಗಿರಬೇಕು. ದೇವರ ಎಚ್ಚರಿಕೆ, ದೇವರು ಎಷ್ಟು ಪ್ರೀತಿಯಿಂದ ನನಗೆ ಕೊಡುವಂಥ ಎಚ್ಚರಿಕೆಗೆ ನಾನು ಗಮನ ಕೊಡಬೇಕು. ಮತ್ತು ನನ್ನನ್ನು ಕರೆದಾತನು, ಆತನು ಕರೆದಿರುವಂಥದ್ದು ಶುದ್ಧತೆ ಕರೆದಿದ್ದಾನೆ ಅಂತ ಹೇಳ್ಬಿಟ್ಟು ಆ ಕರೆಗೆ ನಾನು ಹೋಗ್ಕೊಡ್ಬೇಕು. ಇದೆಲ್ಲ ಮಾನವೀಯ ಶಕ್ತಿಯಿಂದ ಸಾಧ್ಯ ಇಲ್ಲ. ವಿ ವಿಲ್ ಫೇಲ್. ಯಾಕಂದರೆ ನಮ್ಮ ಪೌಲನು ರೋಮ 7ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ, ಆ ಒಂದು ಪಾಪದ ಎಡೆಗೆ, ಆ ಒಂದು ಶೋಧನೆಯ ಕಡೆಗೆ ಸೆಳೆಯುವಿಕೆ ನಮ್ಮೆಲ್ಲರಲ್ಲಿದೆ. ನನ್ನಲ್ಲಿರುವಂಥದ್ದನ್ನು ನಾನು ಗಮನಿಸಿದ್ದೇನೆ ಭಾಳ ಸಾರಿ. ಹಾಗಿರುವಾಗ ದೇವರ ಕರೆಗೆ, ಇಟ್ಸ್ ಅನ್ ಅಪ್ವರ್ಡ್ ಕಾಲಿಂಗ್, ದೇವರ ಒಂದು ಮೇಲಿನ ಕರೆ. ಆ ಒಂದು ಕರೆಗೆ ನಾನು ಹೋಗೋಡ್ತೇನೆ, ಆದರೆ ಶಕ್ತಿ ಸಾಲದು. ವಾಕ್ಯ ಇವೆಲ್ಲ ಗೊತ್ತಿದೆ ನನಗೆ. ಹೌದು, ನಾವು ಶುದ್ಧರಾಗಿರಬೇಕು, ದೇವ್ರ ಚಿತ್ತ ಶುದ್ಧರಾಗಿರಬೇಕು, ನಾವು ಎಚ್ಚರಿಕೆ ವಹಿಸಬೇಕು, ನಾವು ದೇವರು ನಮ್ಮನ್ನು ಕರೆದಿದ್ದ ಅಶುದ್ಧತ್ವಕ್ಕೆ ಅಲ್ಲ, ಶುದ್ಧತ್ವಕ್ಕೆ, ಇವೆಲ್ಲ ಗೊತ್ತಿದೆ. ಆದರೂ ನಾವು ಸೋಲ್ತಾ ಇರ್ತೇವೆ, ಬೀಳ್ತಾ ಇರ್ತೇವೆ, ಹಗುರವಾಗಿ ಭಾವಿಸ್ತಾ ಇರ್ತೇವೆ, ಮುಂದುವರಿತಾ ಇರ್ತೇವೆ. ಪರಿಹಾರ 6ನೇ ಒಂದು ಸಿದ್ಧತೆ 8ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ದೇವರು ನಮಗೆ ಪವಿತ್ರ ಆತ್ಮನನ್ನು ಕೊಟ್ಟಿರುವಂಥದ್ದು. ಆದ ಕಾರಣ ಕೆಲವು ಸಾರಿ ಮನುಷ್ಯರು ಅಥವಾ ದೇವರ ವಾಕ್ಯ ನಮಗೆ ಕೇಳುವಾಗ ನಾವು ಮನುಷ್ಯರನ್ನೆಲ್ಲ, ದೇವರ ಆತ್ಮನನ್ನೇ, ಮನುಷ್ಯರ ಮುಖಾಂತರ ದೇವರ ಆತ್ಮನ ಮಾತನಾಡ್ತಾ ಇರೋದಂಥದ್ದರಿಂದ ಆ ಒಂದು ದೇವರಾತ್ಮನಿಗೆ ನಾನು ಕಿವಿಗೊಡಬೇಕು, ತಿರಸ್ಕಾರ ಮಾಡಬಾರ್ದು. ಹಾಗಾದರೆ ಅದಕ್ಕೆ ಶಕ್ತಿ ಕೂಡ ದೇವರೇ ಕೊಡಬೇಕು ನನಗೆ. ಇಲ್ಲದಿದ್ದರೆ ನಿಸ್ಸಹಾಯಕನು, ಇಂಪಾರ್ಟೆಂಟ್. ವಾಕ್ಯ ಗೊತ್ತು, ಆದರೆ ದೇವರಾತ್ಮನ ಶಕ್ತಿ ಇಲ್ಲದಿದ್ದರೆ ವಾಕ್ಯ ಕೈಕೊಂಡು ನಡೀಲಿಕ್ಕೆ ಆಗಲ್ಲ. ಆದ ಕಾರಣ ಪ್ರಾರ್ಥನೆಯ ಮುಖಾಂತರವಾಗಿ ದೇವರನ್ನು ಮೆಚ್ಚಿಸಬೇಕಂತ ಹೇಳ್ಬಿಟ್ಟು ದೇವರ ವಾಕ್ಯವನ್ನು ಅನ್ವಯಿಸಿಕೊಂಡು, ಅದನ್ನು ಸ್ವೀಕರಿಸಿಕೊಂಡು, ಅದನ್ನು ತಿಳ್ಕೊಂಡು, ಆ ಎಚ್ಚರಿಕೆಯನ್ನು ವಹಿಸಿಬಿಟ್ಟು ಆ ಕರೆಗೆ ಹೋಗೊಟ್ಟು ಪವಿತ್ರ ಆತ್ಮನ ಸಹಾಯದಿಂದ, ಸಹಾಯಕನು ದೇವರಾತ್ಮನೇ, ನನಗೆ ಗೊತ್ತಿದೆ ಇವೆಲ್ಲ, ಅದಕ್ಕೆ ನಿನ್ನ ಸಹಾಯ ಬೇಕಪ್ಪ. ಇಲ್ಲದಿದ್ದರೆ ನಾನು ಆ ಶರೀರದಾಶಿಗಳಿಗೆ,
ಒಳಪಡುವಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಕೇಳಿಕೊಟ್ರೆ ದೇವರು ಸಹಾಯ ಮಾಡ್ತಾರೆ. ಯಾವ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪೇತ್ರನು ನೀರಲ್ಲಿ ಮುಳುಗ್ತಾ ಇದ್ದ, ಅದು ಒಳ್ಳೆಯ ಒಂದು ಚಿತ್ರ, ಅದು ಒಳ್ಳೆಯ ಒಂದು ಪಿಕ್ಚರ್. ಅದೇನಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಲಾರ್ಡ್ ಹೆಲ್ಪ್ ಮೀ, ಕರ್ತನೆ ನನಗೆ ಸಹಾಯ ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಕೂಡಲೇ ತನ್ನ ಕೈ ಚಾಚಿ ಮುಳುಗುತ್ತಿರುವ ಪೇತ್ರನನ್ನು ಮೇಲಕ್ಕೆ ಎಬ್ಬಿಸಿದರು, ದೋಣಿಗೆ ಸೇರಿಸಿದರು, ಪ್ರಯಾಣ ಸಾಗಿಸಿದರು, ಸಾಕ್ಷಿಯಾಗಿ ನಿಲ್ಲಿಸಿದರು, ಸಂದೇಶ ಕೊಡುವಂಥವನಾಗಿ ಮಾಡಿದರು. 3,000 ಜನರು ಪ್ರಥಮ ಸುವಾರ್ತೆಯನ್ನು ಕೇಳಿ ಸಭೆ ಕಟ್ಟುವುದಕ್ಕೆ ಪಂಚಶತಮದ ದಿನದಂದು ಈ ರೀತಿಯಾಗಿ ಪೇತ್ರ ವ್ಯತ್ಯಾಸ ವ್ಯಕ್ತಿಯಾದ ಕಾರಣ ಪವಿತ್ರಾತ್ಮನು. ನಾನು ಕೂಡ ನನ್ನ ಜೀವನದಲ್ಲಿ ವ್ಯತ್ಯಾಸ ವ್ಯಕ್ತಿ ಆಗಬೇಕಾದ್ರೆ ಭಾಳಷ್ಟು ವಾಕ್ಯ ಗೊತ್ತಿಟ್ಕೊಂಡು ಅದನ್ನು ಅನ್ವಯ ಮಾಡಿಕೊಳ್ಳದೆ ಇರುವಂಥದ್ದು ಪ್ರಯೋಜನ ಇಲ್ಲ. ಬಹಳಷ್ಟು ಹಣ ಬ್ಯಾಂಕ್ನಲ್ಲಿ ಇಟ್ಕೊಂಡು ಅದನ್ನು ನಾವು ಡ್ರಾ ಮಾಡದೆ, ಅದನ್ನು ಉಪಯೋಗಿಸದೆ, ಖರ್ಚು ಮಾಡದೆ, ಅದನ್ನು ಬಳಸದೆ ಹೋದರೆ ಏನು ಪ್ರಯೋಜನ? ಹಾಗೆ ವಾಕ್ಯ ಎಲ್ಲ ನಾವು ತಕ್ಕೊಂಡು ಪವಿತ್ರ ಆತ್ಮನಿಂದ ಒಂದು ಟ್ರಾನ್ಸಾಕ್ಷನ್, ಆ ಒಂದು ಚಟುವಟಿಕೆ, ಆ ಒಂದು ವ್ಯವಹಾರ ನಾವು ಮಾಡುವಂತೆ ದೇವರ ಆತ್ಮ ಸಹಾಯ ಮಾಡಲಿ. 7ನೇದಾಗಿ ನೋಡುವಾಗ, ಅಂದರೆ ನಾವು ಕ್ರಿಸ್ತನ 2ನೇ ಬರುವಿಕೆಗೆ 14 ಸಿದ್ಧತೆಗಳನ್ನು ನಾವು ನೋಡ್ಕೊಳ್ತಿದ್ವಿ. 7ನೇ ಸಿದ್ಧತೆ ಏನಂದರೆ ಉಪದೇಶ, ಟೀಚಿಂಗ್. ಇದರಲ್ಲಿ ಒಂದು ಆಶ್ಚರ್ಯ ಏನಂದರೆ 9ನೇ ವಚನ, 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 9ನೇ ವಚನದಲ್ಲಿ, ನೀವು ದೇವರಿಂದಲೇ ಉಪದೇಶ ಹೊಂದಿದ್ದೀರಿ. ವಾವ್! ಏನು ಉಪದೇಶ? ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ ಬರುವಾಗ ಆ ಪ್ರೀತಿಯಲ್ಲಿ ಕಲ್ಮಶ, ಮಾನವೀಯತೆ, ಕೊರತೆ ಇರುವಂಥ ಸಾಧ್ಯತೆ. ಅದಕ್ಕೆ ಪವಿತ್ರಾತ್ಮ ಬೇಕು, ಇಲ್ಲದಿದ್ರೆ ಆಗಲ್ಲ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ to follow the scripture without the help of the author of the scripture. ಪವಿತ್ರಾತ್ಮನೆಂಬ ಗ್ರಂಥಕರ್ತನ ಸಹಾಯ ಇಲ್ಲದೆ ಪವಿತ್ರ ಗ್ರಂಥವನ್ನು ಅನ್ವಯಿಸಿಕೊಳ್ಳುವಂಥದ್ದು ಅಸಾಧ್ಯ. ಹಾಗಾದರೆ ದೇವರಿಂದಲೇ ನಾವು ಕಲಿತುಕೊಳ್ಬೇಕು, ಅಂದರೆ ಪ್ರಕಟಣೆಯನ್ನು ಹೊಂದಿಕೊಳ್ಬೇಕು. ಮತ್ತು 10ನೇ ವಚನದಲ್ಲಿ 8ನೇ ಸಿದ್ಧತೆ ಇದೆ. ಅದೇನಂತ ಹೇಳಿದರೆ, ಪ್ರೀತಿಯಲ್ಲಿ ಇನ್ನೂ ಸಮೃದ್ಧಿ ಆಗಬೇಕು. ಈಗಾಗಲೇ ದೇವರಿಂದ ನಮಗೆ ಉಪದೇಶ ಬಂದಿದೆ, ಏನಂದರೆ ಪ್ರೀತಿಸಬೇಕಂತ ಹೇಳ್ಬಿಟ್ಟು ವಿ ಗಾಟ್ ಎ ರೆವಲೇಷನ್ ಆಫ್ ಲವ್. ಆದರೆ ಆ ಪ್ರೀತಿಯಲ್ಲಿ ಈಗೇನಾಗಬೇಕು? 10ನೇ ವಚನದಲ್ಲಿ, ನೀವು ಪ್ರೀತಿಯಲ್ಲಿ ಇನ್ನೂ ಸಮೃದ್ಧಿ ಆಗಬೇಕು. ಹೌದು, ಆ ರೀತಿಯಾಗಿ ನಾವು ಕ್ರಿಸ್ತನ 2ನೇ ಬರುವಿಕೆಗೆ ಸಿದ್ಧರಾಗ್ತೇವೆ. ಪ್ರೀತಿಯಲ್ಲಿ ಇನ್ನೂ ಕೂಡ ಸಮೃದ್ಧಿ ಆಗುವಂಥದ್ದು. 9ನೇ ಒಂದು ಸಿದ್ಧತೆ, ಕ್ರಿಸ್ತನ 2ನೇ ಬರುವಿಕೆಗೆ 14 ಸಿದ್ಧತೆಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 9ನೇ ಸಿದ್ಧತೆ ಏನಂತ ಹೇಳಿದರೆ ಪ್ರಶಾಂತವಾಗಿರುವಂಥದ್ದು. ವಾವ್, ಐ ಲೈಕ್ ಇಟ್. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದಲ್ಲಿ, ನಾವು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಪ್ರಶಾಂತರಾಗಿರಲು. ವಾವ್, ಟು ಬಿ ಕ್ವೈಟ್ ಈಸ್ ಎ ಕಮ್ಯಾಂಡ್. ಅಂದರೆ ನಾವು ಟೆನ್ಷನ್ ಮಾಡಿಕೊಂಡು ಅವಿಶ್ರಾಂತರಾಗಿ ಮಾರ್ತಾಳ ಹಾಗೆ ಸೇವೆಯಲ್ಲಿ ಅವಿಶ್ರಾಂತರಾಗಿ ನಾವು, ಅಥವಾ ಯೋಸೇಫ ಮರಿಯಳು ಒಂದು ಯಾತ್ರೆ, ದೇವರ ವಾಕ್ಯ ಕೈಕೊಳ್ಬೇಕಂತ ಹೇಳ್ಬಿಟ್ಟು ಒಂದು ಹಬ್ಬ ಮಾಡಬೇಕಂತ ಹೋಗ್ತಾ ಇದ್ದಾಗ ಯೇಸು ಸ್ವಾಮಿಯನ್ನು ಕಳ್ಕೊಂಡ ಹಾಗೆ ನಾವು ಕಳ್ಕೋಬಾರ್ದು, ನಾನು ಕಳ್ಕೋಬಾರ್ದು. ಆದುದರಿಂದ ಪ್ರಶಾಂತರಾಗುವಂಥದ್ದು, ಶೋಧನೆ ಕಾಲದಲ್ಲಿ ಪ್ರಶಾಂತರಾಗುವಂಥದ್ದು, ಟೆನ್ಷನ್ನಲ್ಲಿ, ಸಮಸ್ಯೆಯಲ್ಲಿ ಪ್ರಶಾಂತರಾಗಿರುವಂಥದ್ದು, ಅದಕ್ಕೂ ದೇವರಾತ್ಮನ ಸಹಾಯ ಬೇಕು. ಅದು ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡ್ತದೆ. 10ನೇದಾಗಿ ಪ್ರಯಾಸ, ಶ್ರಮೆ. ಯಾಕಂದರೆ ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ದಿವಸಗಳಲ್ಲಿ ಕೆಲವರು ಸೋಮಾರಿಗಳಾಗಿ ಇದ್ಬಿಟ್ರಂತೆ, ಕೆಲಸ ಮಾಡದೇ ಇದ್ಬಿಟ್ರಂತೆ. ಆದ ಕಾರಣ 11ನೇ ವಚನ, 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದಲ್ಲಿ, ನೀವು
ಸ್ವಂತ ಕಾರ್ಯಗಳನ್ನೇ ನಡೆಸಿಕೊಂಡು ನಿಮ್ಮ ಕೈಯಾರೆ ಕೆಲಸ ಮಾಡುವವರಾಗಿರಿ. ವರ್ಕ್, ಕೈಯಾರೆ ಕೆಲಸ ಮಾಡುವಂಥದ್ದು, ಆ್ಯಕ್ಟಿವ್ ಆಗಿರಬೇಕು. ಅದು ಒಳ್ಳೆಯದದು. ಅದು ಒಂದು ವ್ಯಾಯಾಮ ಇದ್ದ ಹಾಗೆ, ಆರೋಗ್ಯಕ್ಕೂ ಒಳ್ಳೆಯದು, ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು, ಶ್ರಮೆ ಪಡುವಂಥದ್ದು. ಅದು ಕ್ರಿಸ್ತನ ಬರುವಿಕೆಗೆ 10ನೇ ಒಂದು ಸಿದ್ಧತೆ. 11ನೇ ಸಿದ್ಧತೆ ಏನಂತ ಹೇಳಿದರೆ ಯೋಗ್ಯರಾಗಿ ನಡ್ಕೊಳ್ಳೋದು. ಯೋಗ್ಯರಾಗಿ ನಡ್ಕೊಳ್ಳೋದು. ಯೇಸು ಸ್ವಾಮಿ ಬಂದಾಗ ನಾವು ಯೋಗ್ಯರಾಗಿ ನಡ್ಕೊಳ್ಳುವಾಗ, ಆತನಿಗೆ ಯೋಗ್ಯರಾಗಿ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದೆಲ್ಲ, ದೇವರನ್ನು ಮೆಚ್ಚಿಸುವವರಾಗಿ, ಯೋಗ್ಯರಾಗಿ ಅಂದರೆ ಪ್ರಶಾಂತವಾಗಿ ಕೆಲಸ ಮಾಡುವಾಗ ಯೋಗ್ಯರಾಗಿ ಕೆಲಸ ಕ್ಷೇತ್ರದಲ್ಲಿ ನಾವು ನಡೆಯುವಾಗ, ಅದು ವಿಶೇಷವಾಗಿ ಹೊರಗಿನವರ ಮುಂದೆ ಯೋಗ್ಯರಾಗಿ ನಡ್ಕೊಳ್ಬೇಕು. ನಮ್ಮ ನೇಬರ್ಸ್, ನಮ್ಮ ಅಕ್ಕಪಕ್ಕದವ್ರ ಮುಂದೆ ಯೋಗ್ಯರಾಗಿ. ಸಾಕ್ಷಿ ಕಳ್ಕೋಬಾರ್ದು. ಕಳ್ಕೊಂಡ್ರು ದೇವರೇ ಆ ಸಾಕ್ಷಿಯನ್ನು ಪುನಃಸ್ಥಾಪಿಸಿ, ಲಾರ್ಡ್ ರಿಸ್ಟೋರ್ ದ ಟೆಸ್ಟಿಮೋನಿ ಇನ್ ಮೈ ನೇಬರ್ಹುಡ್ ಅಂತ ಹೇಳ್ಬಿಟ್ಟು ಬೇಡಿಕೊಳ್ಳುವಂತೆ ಸಂಬಂಧಿಕರ ನಡುವೆ ಕಳ್ಕೊಂಡ್ರು ಕೂಡ ದೇವರು ಅದನ್ನು ಪುನಃಸ್ಥಾಪಿಸುವಂತೆ ಯೋಗ್ಯರಾಗಿ ನಾವು ನಡ್ಕೊಳ್ಳುವಂಥದ್ದು ಕ್ರಿಸ್ತನ ಬರುವಿಕೆಗೆ 11ನೇ ಒಂದು ಸಿದ್ಧತೆ. 12ನೇ ಸಿದ್ಧತೆ ಅಂದರೆ ನೀವು ಕೊರತೆ ಇಲ್ಲದವರಾಗಿರುವಿರಿ. ಕೊರತೆ ಇಲ್ಲದವರಾಗಿರ್ತೀವಿ. ಹೌದು, ಏಕ ಮನಸ್ಸಿನಿಂದ ಮತ್ತು 18:19 ಪ್ರಕಾರವಾಗಿ ಒಂದು ವಿಷಯದ ಬಗ್ಗೆ ಒಂದೇ ಮನಸ್ಸುಳ್ಳವರಾಗಿ, ನಾನು ಈಗಾಗಲೇ ಒಂದು ವಿಷಯದ ಬಗ್ಗೆ ಒಂದೇ ಮನಸ್ಸುಳ್ಳವಾಗಿ ಬೇಡಿಕೊಳ್ತಿದ್ದೇನೆ. ಒಂದು ವೇಳೆ ಅದು ಹಣದ ವಿಷಯದಲ್ಲಿರ್ಬೋದು, ಅಥವಾ ಅದು ಸಾಲದ ವಿಷಯದಲ್ಲಿರ್ಬೋದು, ಅಥವಾ ಒಂದು ಅವಶ್ಯಕತೆ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿರ್ಬೋದು, ಮೊಮ್ಮಕ್ಕಳ ವಿಷಯದಲ್ಲಿರ್ಬೋದು, ಸೇವೆ ವಿಷಯದಲ್ಲಿರ್ಬೋದು, ವೈಯಕ್ತಿಕ ಜೀವನದಲ್ಲಿರ್ಬೋದು, ಶೋಧನೆ ವಿಷಯದಲ್ಲಿರ್ಬೋದು, ಸಮಸ್ಯೆ ವಿಷಯದಲ್ಲಿರ್ಬೋದು, ದುರಭ್ಯಾಸದ ವಿಷಯದಲ್ಲಿರ್ಬೋದು, ಹಗರ ಭಾವನೆ ಆಗಿರ್ಬೋದು. ಆದ ಕಾರಣ ಆ ಕೊರತೆಯನ್ನು ದೇವರು ನೀಗಿಸ್ತಾರೆ. ಯಾವ ರೀತಿಯಾಗಿ ನೀಗಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ 13ನೇ ವಚನದಲ್ಲಿ 13ನೇ ಒಂದು ಸಿದ್ಧತೆ ಇದೆ. ಅದೇನೆಂದರೆ ನಿರೀಕ್ಷೆ. ವಾವ್, ನಿರೀಕ್ಷೆ. ನಿರೀಕ್ಷೆ ಇಲ್ಲದವರಾಗಿ ಇರಬಾರ್ದು, ಯಾಕಂದರೆ ಅದು ಬೀಳುವಂತೆ ಮಾಡ್ತದೆ. ನಿರೀಕ್ಷೆ, ಆ ನಿರೀಕ್ಷೆ ನಮಗಿರುವಾಗ ಏನಾಗ್ತದೆ, ಕ್ರಿಸ್ತನ ಬರುವಿಕೆಗೆ ನಾವು ಸಿದ್ಧರಾಗೋದು ಮಾತ್ರ ಅಲ್ಲ, ಕ್ರಿಸ್ತನು ಶುದ್ಧನಾಗಿರುವಂತೆ ನಾವು ಶುದ್ಧರಾಗಿರ್ತೇವೆ. ವಾವ್, ದೇವ್ರ ಸಹಾಯ ಮಾಡಲಿ. ಪವಿತ್ರಾತ್ಮನ ಶಕ್ತಿ, ಅದು ನಮ್ಮ ಶಕ್ತಿ, ನಮ್ಮ ಬಲದಿಂದ ಆಗಲ್ಲ. ಎಷ್ಟೋ ಪ್ರಯತ್ನ ಮಾಡಿ ಆಗಲಿಲ್ಲ, ಇನ್ನೂ ಕೂಡ ಆಗಲ್ಲ. ದೇವ್ರ ಸಹಾಯ ಮಾಡಬೇಕು, ದೇವ್ರ ಕೃಪೆ ಕೊಡಬೇಕು, ನಾವು ತಗ್ಗಿಸ್ಕೋಬೇಕು. ಕೊನೆಯದಾಗಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನದಲ್ಲಿ, ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಸಂತೈಸುವಂಥದ್ದು. ಕ್ರಿಸ್ತನ ಬರುವಿಕೆಗೆ 365 ದಿವಸ ಸಂತೈಸಬೇಕು. ಯೇಸು ಸ್ವಾಮಿ ಬರ್ತಾರೆ, ಆಜ್ಞಾಘೋಷದೊಡನೆ ಬರ್ತಾರೆ, ಪ್ರಧಾನ ದೂತನ ಧ್ವನಿಯೊಡನೆ ಬರ್ತಾರೆ. ಕ್ರಿಸ್ತನಲ್ಲಿ ಸದ್ದವರು ಮೊದಲು ಹೇಳ್ತಾರೆ, ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಒಯ್ಯಲಾಗ್ತದೆ ಅಂತ ಹೇಳ್ಬಿಟ್ಟು ಸದಾಕಾಲ ಸ್ವಾಮಿ ಜೊತೆಯಲ್ಲಿ ಇರ್ತೀನಂತ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸು, ಕಂಫರ್ಟಿಂಗ್. ಇದು ಕ್ರಿಸ್ತನ ಬರುವಿಕೆಗೆ 14ನೇ ಒಂದು ಸಿದ್ಧತೆ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ಕ್ರಿಸ್ತನ ಬರುವಿಕೆಗೆ 14 ಸಿದ್ಧತೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.